ಬೇಕೆಂದರೂ ಸಿಗದ ಬಾಲ್ಯದ ಸವಿರುಚಿ ನೆನಪಿನ ಬುತ್ತಿಯ ತೆರೆಯಿತು. ಬಾಲ್ಯವೆನ್ನುವುದು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರಮುಖ ಘಟ್ಟ. ಎಷ್ಟು ವರ್ಷಗಳು ಕಳೆದರೂ ಬಾಲ್ಯದ ನೆನಪು ಮಾತ್ರ ಅಚ್ಚಳಿಯದೆ ಉಳಿದಿರುತ್ತದೆ. ಇದರಂತೆ ನನ್ನ ಬಾಲ್ಯವು ನೆನಪಿಸಿ ಸಂತೋಷ ದುಃಖವೆರಡು ಕಲಮಲಗೊಳಿಸಿತು. 2010-2011 ಇಸವಿಗೆ ನನ್ನ ಪ್ರಾಥಮಿಕ ಶಿಕ್ಷಣವು ಸರಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸುಬ್ರಹ್ಮಣ್ಯದಲ್ಲಿ ಪ್ರಾರಂಭಗೊಳ್ಳುತ್ತದೆ. ನಾನು 1ನೇ ತರಗತಿಗೆ ಸೇರಿದಾಗ ನನಗೆ ಅಂಗನವಾಡಿಗೆ ಹೋಗುವ ಮರು ಆಸೆ ಹುಟ್ಟಿಕೊಂಡಿತು. ನಾನು ಅಳುತ್ತಾ ಕೂರುತ್ತಿದ್ದೆ ಎನ್ನುವುದು ಇಂದಿಗೂ ನನ್ನ ಶಿಕ್ಷಕರು ರೇಗಿಸುತ್ತಾರೆ. ಆ ಸಂದರ್ಭದಲ್ಲಿ ಅಮ್ಮ ಹೊಡೆದು ಶಾಲೆಯ ದೊಡ್ಡ ಗೇಟಿನೊಳಗಡೆ ಬಿಟ್ಟು ಹೋದಾಗ ನನಗೆ ಅಮ್ಮನಾಗಿ ಸಿಕ್ಕಿದವರು ಮಾಲಿನಿ ಟೀಚರ್. ಇವರು ಕನ್ನಡದ ಟೀಚರ್ ಆಗಿ ನಮ್ಮೆಲ್ಲರನ್ನು ಹಾಡು ಕತೆಗಳ ಮೂಲಕ ರಂಜಿಸುವವರಾಗಿದ್ದರು. ಇವರು ಒಂದು ದಿನ ಶಾಲೆಗೆ ಬಾರದೆ ಇದ್ದಲ್ಲಿ ನಾನು ನನ್ನ ಎ ವಿಭಾಗದ ತರಗತಿಯನ್ನು ಬಿಟ್ಟು ಪಕ್ಕದಲ್ಲಿದ್ದ ಬಿ ವಿಭಾಗದ ತರಗತಿಗೆ ಹೋಗಿ ಅಳುತ್ತಾ ಕೂರುತ್ತಿದ್ದೆ. ಆ ಕ್ಷಣ ನನಗೆ ಕಾಳಜಿ ತೋರಿದವರು ಲೀಲಾವತಿ ಟೀಚರ್. ಇವರು ಇಂಗ್ಲಿಷ್ ಪಾಠವನ್ನು ಮಾಡುತ್ತಿದ್ದರು. ಇನ್ನು ಗಣಿತ ಶಿಕ್ಷಕಿಯಾಗಿ ಸಿಕ್ಕಿದವರು ಶಾಂತಿ ಟೀಚರ್. ಇವರ ಕೈಯಿಂದ 3ನೇ ತರಗತಿಯವರೆಗೆ ಎಷ್ಟು ಪೆಟ್ಟು ತಿಂದಿದ್ದೇನೆ ಎನ್ನುವುದನ್ನು ಪದಗಳಲ್ಲಿ ವರ್ಣಿಸುವುದು ಕಷ್ಟ. ನಾನು ಮಾತ್ರವಲ್ಲ, ನನ್ನ ಗೆಳತಿ ನಾವಿಬ್ಬರು ಜೆರಾಕ್ಸ್ ಮಿಷನಿನಂತೆ ದಿಟ್ಟ ನೋಡಿಕೊಂಡು ಬರೆಯುವವರು. ಹಾಗಾಗಿ ಬೈಗುಳ ತಿಂದರೆ ಜೊತೆಯಲ್ಲಿ, ಪೆಟ್ಟು ತಿಂದರು ಜೊತೆಯಲ್ಲಿ. 3ನೇ ತರಗತಿಯವರೆಗೆ ಬೈಗುಳ ಪೆಟ್ಟು ತಿಂದದಕ್ಕೆ ಲೆಕ್ಕವೇ ಇಲ್ಲ. ಅಷ್ಟು ಪೋಕ್ರಿ ನಾನಾದವಳಂತೆ. ಈ ಗಣಿತ ಮೇಡಮ್ ಯಾವಾಗಲೂ ನಿನ್ನನ್ನು ಪಾಸ್ ಮಾಡಲ್ಲ, ನೀನು ದೊಡ್ಡದಾಗುವಾಗ ದೊಡ್ಡ ಕ್ಲಾಸಿಗೆ ಹೋಗುವುದೇ ಇಲ್ಲ, ಮಗ್ಗಿ ಕಲಿ ಅಂತ ದಿನದಲ್ಲಿ 1000 ಸಲ ಕೂಗಿಸಿರಬಹುದು. ಆಗ ನಾವೆಲ್ಲ ಲಂಗ ಧರಿಸುವ ಕಾಲ. ಆ ಲಂಗವನ್ನು ಹಿಡಿದುಕೊಂಡು ಚಟ ಚಟ ಪೆಟ್ಟು. ವಾವ್, ಆ ಮಜವೇ! ಎಷ್ಟು ನಾಗರ ಬೆತ್ತ ತಂದು ಚಾಯರ್ ಹಿಂಬದಿ ಇಟ್ಟರೂ ನಾವು ಬಿಡುವವರಲ್ಲ. ದಿನಕ್ಕೆ 1 ಆದರೂ ಮುರಿದು ಬಿಸಾಡುತ್ತಿದ್ದೆವು. ಇನ್ನು 4ನೇ ತರಗತಿಗೆ ಬಂದಾಗ ನೆಲ ಬಿಟ್ಟು ಬೆಂಚಿನ ಮೇಲೆ ಕೂರುವ ಮೋಜು. ನಾನು ಸೈಡ್ ಎಂದು ಜಗಳವಾಡಿದ್ದೇ ಒಂದೊಮ್ಮೆ ಗಣಿತ ಮಗ್ಗಿ ಹೇಳುವ ಪನಿಷ್ಮೆಂಟ್ಗೆ ಕಾರಣವಾಗಿರಬಹುದು. 5ನೇ ತರಗತಿಯಲ್ಲಿ ಹೊಸತೇನೂ ಇಲ್ಲ. ಆದರೆ ಇಲ್ಲಿ ಹಿಂದಿ ಅಕ್ಷರ ಕಲಿಸಲು ಶಾಲಾ ಮುಖ್ಯೋಪಾಧ್ಯಾಯರು ಬರುತ್ತಿದ್ದರು. ಅವರೇ ನಮ್ಮ ಸುಶೀಲಾ ಟೀಚರ್. ಅವರು ನೋಡಲು ಹೇಗೆ ದಪ್ಪವಾಗಿದ್ದರು, ಅವರ ಧ್ವನಿಯು ಅಷ್ಟೇ ಜೋರಾಗಿತ್ತು. ಎಷ್ಟೋ ಗಲಾಟೆ ಮಾಡುತ್ತಾ ಕುಳಿತಿದ್ದ ನಾವು ದೂರದಿಂದಲೇ ಅವರ ಧ್ವನಿ ಕೇಳಿದಾಗ ಗಪ್ಚುಪ್ ಆಗಿ ಬಿಡುತ್ತಿದ್ದೆವು. ಯಾವ ಶಿಕ್ಷಕರು ಬಂದಾಗ ಬರೆಯದವರು, ಅವರು ಬಂದಾಗ ಎಲ್ಲರ ಕೈಯಲ್ಲಿ ಪೆನ್ಸಿಲ್ ಪುಸ್ತಕ ಇರುತ್ತಿತ್ತು. ಅವರ ಪೆಟ್ಟು ಬೆನ್ನಿಗೆ ಅಲ್ಲ, ಕೈಯ ಅಂಗೈ ಭಾಗಕ್ಕೆ ಇತ್ತು. ನಾಗರ ಬೆತ್ತ ಎತ್ತಿದ ಕೂಡಲೇ ಒಂದಷ್ಟು ದೂರ ಸರಿದು ಬಿಡುತ್ತಿದ್ದೆ. ಪಠ್ಯ ಮಾತ್ರವಲ್ಲ, ಅತಿ ಹೆಚ್ಚು ಮೈದಾನದಲ್ಲೂ ಹೊರಳಾಡಿ ಆಡಿದ್ದೇವೆ. ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸದ ವೇದಿಕೆ ಇರಲಿಕ್ಕಿಲ್ಲ. 1ನೇ ತರಗತಿಯಿಂದಲೇ ಪ್ರತಿಸ್ಪರ್ಧೆಯಲ್ಲಿ ಭಾಗವಹಿಸಿದವಳು ನಾನಾಗಿದ್ದೆ. ಅದೆಲ್ಲ ಕಂಠಪಾಠ. ಈಗ 2 ಪುಟದ ಭಾಷಣ ಪ್ರತಿ ಬಾರಿ ನನ್ನದಾಗಿರುತ್ತಿತ್ತು. 1 ವಾರದ ಮೊದಲೇ ಅವೆಲ್ಲವನ್ನು ಓದಿ ಕಂಠಪಾಠ ಹೇಳುವವಳು ನಾನಾಗಿದ್ದೆ. ಹೇಗೆಂದರೆ, ಯಾವುದಾದರೂ ದಿನಾಚರಣೆ ದಿವಸ ನಾನು ಏನು ಓದಿದ್ದೇನೆ ಅದನ್ನೇ ಹೇಳಬೇಕು ಎಂದು ನಿಲ್ಲುವವಳು ನಾನು. ಕೆಲವೊಂದು ಬಾರಿ ಅಲ್ಲದೆ ಇದ್ದರೂ ಸಂಪೂರ್ಣವಾಗಿ ಮುಗಿಸಿಯೇ ವೇದಿಕೆಯಿಂದ ಇಳಿಯುತ್ತಿದ್ದವಳು. 6ನೇ ತರಗತಿಗೆ ಬಂದಾಗ ಗಣಿತಕ್ಕೆ ಬರುತ್ತಾರೆ. ಅವರಂತೂ ಪಾಪವೂ ಹೌದು, ಜೋರು ಹೌದು. ದಿನ ಲೆಕ್ಕ ಮಾಡಿಕೊಂಡು ಬರಲು ನಮಗೆ ಕೊಡುತ್ತಿದ್ದರು. ನಮ್ಮಲ್ಲಿ ಯಾರಾದರೂ ಒಬ್ಬರು ಲೆಕ್ಕ ಬಿಡಿಸಿದರೆ ಸಾಕಿತ್ತು. ನಂತರ ನಮಗೆಲ್ಲ ಅದು ಜೆರಾಕ್ಸ್ನಂತೆ ಎಂದು ಬರೆಯುತ್ತಿರುವಾಗ ಇದ್ದಕ್ಕಿದ್ದಂತೆ ವಿನೋದ ಟೀಚರ್ ಬಂದು ನೋಟ್ಸ್ ಎಳೆದುಕೊಂಡು ಬೈದರು. ಅಂದಿನಿಂದ ಅವರು ನಮಗೆ ಮನೆಯಲ್ಲಿ ಲೆಕ್ಕ ಬಿಡಿಸಲು ಕೊಡುವುದನ್ನು ನಿಲ್ಲಿಸಿದರು. ಲೆಕ್ಕ ಅಂದರೇನು, ಗಣಿತ ಅಂದರೇನು ಅಂತ ಆ ಒಂದು ಉಪಾಯದಿಂದ ಸ್ವಲ್ಪ ಸ್ವಲ್ಪ ತಲೆಗೆ ಹೊಕ್ಕಲು ಪ್ರಾರಂಭಿಸಿದ್ದರಿಂದ 10ನೇ ತರಗತಿಯ ಪಬ್ಲಿಕ್ ಪಾಸ್ ಆಗಲು ಸಾಧ್ಯವಾಯಿತೇನೋ. 7ನೇ ತರಗತಿಗೆ ಬಂದಾಗ ನಾವು ಸೀನಿಯರ್ಸ್ ಎನ್ನುವ ಅಹಂ ನಮ್ಮಲ್ಲಿತ್ತು. ಅವಾಗ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಎಂದು ನಾವುಗಳೇ. ಯಾರು ತಪ್ಪು ಮಾಡಿದರೂ ಸುಶೀಲಾ ಟೀಚರ್ ಬೈಗುಳ ನಮಗೆ ಮಾತ್ರ ಆಗಿತ್ತು. ವಿದ್ಯಾರ್ಥಿ ಚುನಾವಣೆಯಲ್ಲಿ ನಾನು ವಾರ್ತಾ ಮಂತ್ರಿಯಾಗಿದ್ದೆ. ಆ ಸ್ಥಾನ ನನಗೆ 2ನೇಯದಾಗಿತ್ತು. ಹೇಗೆಂದರೆ 6ನೇ ತರಗತಿಯಲ್ಲಿ ಉಪವಾರ್ತಾ ಮಂತ್ರಿಯಾಗಿದ್ದೆ.
ವಾರ್ತಾ ಮಂತ್ರಿಯಾದರೆ ಸಾಕೆ, ನಿತ್ಯವೂ ಮುಂಜಾನೆ ಪ್ರಾರ್ಥನೆ ಆಗಬೇಕೆಂದರೆ ಇಂಗ್ಲಿಷ್ ಮತ್ತು ಕನ್ನಡ 2 ಪತ್ರಿಕೆಯನ್ನು ಯಾರಾದರೂ ಒಬ್ಬರು ಓದಬೇಕಾಗಿತ್ತು. ಪ್ರಾರ್ಥನೆಯ ಸುಮಾರು 30 ನಿಮಿಷಗಳ ಮೊದಲು ಓದಲು ತಿಳಿಸಿದಾಗ ಆ ಕ್ಷಣ ಒಪ್ಪಿಕೊಂಡಿದ್ದರು. ಕಡೆ ಪಕ್ಷ ಸುಳ್ಳು ನೆಪ ಹೇಳಿಯೂ ಇಲ್ಲ ಹೇಳದೆಯೇ ಉಳಿದು ಬಿಡುತ್ತಿದ್ದರು. ಪತ್ರಿಕೆ ಓದುವ ಹೊತ್ತಿನಲ್ಲಿ ಯಾರು ಇಲ್ಲವೆಂದರೆ ವಾರ್ತಾ ಮಂತ್ರಿ ಎಲ್ಲಿ ಎಂದು ಸುಶೀಲ ಟೀಚರ್ ಬೈಗುಳ ಪ್ರಾರಂಭವಾಗುತ್ತದೆ. ಅಂದು ಪೇಪರಿನಲ್ಲಿ ಏನಿದೆ ಎಂದು ಬಿಡಿಸದ ನನಗೆ ಓದಬೇಕೆಂದರೆ ಗಡಿಬಿಡಿ ಸಹಜವಲ್ಲವೇ? ನಡುಗುವ ಕೈಗಳು, ತೊದಲುವ ನಾಲಗೆಯ ಹಿಡಿದುಕೊಂಡು ಎಲ್ಲರ ಮುಂದೆ ಪತ್ರಿಕೆಯನ್ನು ಹಿಡಿದುಕೊಂಡು ಮೈಕದಲ್ಲಿ ಓದಿರುವುದು ನನಗೆ ಸತ್ತು ಬದುಕಿದಂತೆ ಆಗಿತ್ತು. 7ನೇ ತರಗತಿ ಅಂದ ಮೇಲೆ ಈಗಾಗಲೇ ಹೇಳಿದಂತೆ ಹಿರಿಯರು ನಾವು. ಪ್ರಾರ್ಥನೆ ಮುಗಿದ ನಂತರ ಯಾರು ಪತ್ರಿಕೆಯ ಓದಲು ಬಂದಿರುವುದಿಲ್ಲವೋ ಅವರಿಗೆ ಸರಿಯಾಗಿ ಬೈದು ಕೂಗಿಸುವುದೇ ದೊಡ್ಡ ಸಂತಸ. ಕ್ರೀಡೆಯಲ್ಲಿ ತೊಡಗಿಸಿಕೊಂಡಿದ್ದ ನಾವು ಬೇಕೆಂದೇ ತರಗತಿಯನ್ನು ತಪ್ಪಿಸಿಕೊಂಡು ಮಳೆಯಲ್ಲಿ ಮೈದಾನದಲ್ಲಿಯೇ ಇದ್ದು ಬಿಡುತ್ತಿದ್ದನ್ನು ಕಂಡು ಶಿಕ್ಷಕರ ಬೈಗುಳ. ಶಿಕ್ಷಕರು ತರಗತಿಗೆ ಬಂದಾಗಲೆಲ್ಲ ನೀವು ಈ ವರ್ಷ ಹೋಗುವವರು ಸರಿ ಓದಿ ಎನ್ನುವ ಮಾತು ಎಲ್ಲವೂ ಕಣ್ಣಲ್ಲಿ ನೀರು ತರಿಸಿ ಬಿಡುತ್ತಿತ್ತು. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ 7 ವರ್ಷ ಮುಗಿದು ಬಿಡುತ್ತದೆ. ಕೂಗುತ್ತಲೇ ಶಾಲೆಗೆ ಸೇರಿದ ನಾವು ಕೂಗುತ್ತಲೇ ಶಾಲೆ ಬಿಟ್ಟು ತೆರಳುತ್ತೇವೆ. ಮೇಲೆ ಹೇಳಿರುವ ಶಿಕ್ಷಕರು ಮಾತ್ರವಲ್ಲ, ಪ್ರತಿಯೊಂದು ಶಿಕ್ಷಕರು ಸಹ ಮೆಚ್ಚುಗೆ ಪಡೆದುಕೊಂಡವರು. ಒಬ್ಬರಿಂದ ಒಬ್ಬರು ಭಿನ್ನರೇ. ಪದಗಳಲ್ಲಿ ಇವರನ್ನು ವರ್ಣಿಸುವುದು ಅಸಾಧ್ಯ. 2016-2017ನೇ ವರ್ಷಕ್ಕೆ ನಾವೆಲ್ಲರೂ ಜೇನಿನ ಗೂಡಿನಂತೆ ಇದ್ದವರು ಬೇರ್ಪಡಿಸಿಕೊಂಡೆವು. ಆ ಒಂದು ಕ್ಷಣವು ಜೀವನದುದ್ದಕ್ಕೂ ಮರುಕಳಿಸುವ ದಿನ. ಅತ್ತು ಕರಗಲು ನಾವೇನು ಐಸ್ ಕ್ರೀಮ್ ಅಲ್ವಲ್ಲ, ನಿಜ ರೂಪವನ್ನು ಮನದಟ್ಟು ಮಾಡಿಕೊಂಡು ಮೌನವಾಗಿ ಬಿಡುವುದಷ್ಟೇ ಸಾಂತ್ವನ.